ಏನಂದ್ರೆ? ಸರಿ, ಲೈಟ್ ಆಫ್ ಮಾಡಿ ಮಲ್ಕೋ. ಏನಂದ್ರೆ? ಏನು? ಬರೋ ತಿಂಗಳು ನನ್ನ ಫ್ರೆಂಡು ಶ್ರೀದೇವಿ ಮದುವೆ ಇದೆ ರೀ. ನನಗೆ ಆ ಮದುವೆಗೆ ಹೋಗ್ಬೇಕಂತ ಆಸೆ ಆಗಿದೆ ರೀ. ಆದ್ರೆ ನನ್ ಕತ್ತಲ್ ಹಾಕೊಳಕ ಒಂದ್ ಚೈನ್ ಕೂಡ ಇಲ್ಲ ರೀ. ಸರಿ, ಅದಕ್ಕೆ ನಾನೇನ್ ಮಾಡ್ಬೇಕು? ನನಗೊಂದು ಗೋಲ್ಡ್ ಚೈನ್ ತೆಗ್ಸಿ ಕೊಡ್ರಿ. ಏನದು? ಗೋಲ್ಡ್ ಚೈನ್ ಕೊಡಿಸ್ಬೇಕಾ? ಆಲ್ರೆಡಿ ನಾನು ಒಂದು ಬಿಸ್ನೆಸ್ ಮಾಡಿ ಲಾಸ್ ಆಗಿ ಒಂದು ಕಂಪನಿಗೆ ತಿಂಗಳ ಸಂಬಳಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನನಗೆ ತಿಂಗಳ 25,000 ಸಂಬಳ ಮಾತ್ರ ಸಿಗೋದು. ಅದನ್ನಿಟ್ಕೊಂಡೇ ನಮ್ಮ ಫ್ಯಾಮಿಲಿನ ರನ್ ಮಾಡ್ತಾ ಇದ್ದೀನಿ. ಇದ್ದಕ್ಕಿದ್ದಂತೆ ಗೋಲ್ಡ್ ಚೈನ್ ಬೇಕಂತ ಕೇಳಿದ್ರೆ ನನ್ನಿಂದ ಹೇಗೆ ಕೊಡ್ಸಕ್ಕಾಗುತ್ತೆ ಹೇಳು? ಇದಕ್ಕೆ ರೀ ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಹೋದ್ರೆ ನಿಮಗೆ ಹೆಲ್ಪ್ ಆಗಿರತ್ತೆ ಅಂತ ಹೇಳಿದ್ದು. ಆದ್ರೆ ನನ್ನ ಮಾತು ಕೇಳಲೇ ಇಲ್ಲ ನೀವು. ಸರಿ, ನೀ ಕೆಲ್ಸಕ್ಕೆ ಹೋಗೋದ್ರಲ್ಲಿ ನನಗೇನು ತೊಂದರೆ ಇಲ್ಲ ಬಿಡು. ನೀನು ಜಾಬಿಗೆ ಜಾಯಿನ್ ಮಾಡಿದ್ಮೇಲೆ ಅಲ್ಲಿ ಯಾರೋ ಏನೋ ಹೇಳ್ತಾರಂತ ಬಂದು ಕಂಪ್ಲೇಂಟ್ ಮಾಡ್ತೀಯ ನೀನು. ನಿನಗದೆಲ್ಲ ಸೆಟ್ ಆಗಲ್ಲ, ನಿನ್ನಿಂದ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ತಿಳ್ಕೊ. ಸರಿ, ಅದೆಲ್ಲ ಬಿಡಿರಿ. ನನಗೊಂದು ಗೋಲ್ಡ್ ಚೈನ್ ಮಾತ್ರ ತೆಗ್ಸ್ಕೊಡಿರಿ ಸಾಕು. ನಾನು ಆ ಮದುವೆಗೆ ಹೋಗಿಲ್ಲ ಅಂದ್ರೆ ಏನ್ ಅಂದ್ಕೋತಾಳ ಅವಳು? ಅವಳು ನಮ್ಮ ಮದುವೆಗೆ ಅಪ್ಪ ಅಮ್ಮನ್ನೆಲ್ಲ ಕರ್ಕೊಂಡ್ಬಂದಿದ್ದಾಳೆ. ನಮ್ಮಿಬ್ರೂನು ಮದುವೆಗೆ ಖಂಡಿತ ಬರ್ಬೇಕು ಅಂದಿದ್ದಾಳೆ. ನನ್ನ ಬಿಡು, ನೀನ್ ಬೇಕಾದ್ರೆ ಹೋಗು. ಆಫೀಸಲ್ಲಿ ಲೀವ್ ಕೊಡಲ್ಲ ಮ್ಯಾನೇಜರು. ಆಯ್ತು ರೀ, ನೀವು ನಿಮ್ ಕೆಲ್ಸನ್ ನೋಡ್ಕೊಳ್ಳಿ. ಅಟ್ಲೀಸ್ಟ್ ನಾನಾದ್ರೂ ಹೋಗ್ಬರ್ತೀನಿ. ಆದ್ರೆ ನನ್ನಿಂದ ಬರೀ ಕುತ್ತಿಗೆ ಒಟ್ಟಿಗೆ ಮದುವೆಗೆಲ್ಲ ಹೋಗಕ್ಕಾಗಲ್ಲ ರೀ. ನನಗೇನಾದ್ರೂ ಮಾಡಿ ಒಂದೇ ಒಂದ್ ಗೋಲ್ಡ್ ಚೈನ್ ಮಾತ್ರ ತೆಗ್ಸ್ಕೊಟ್ಬಿಡ್ರಿ. ಏಯ್, ನೀನ್ ಸ್ವಲ್ಪ ಅರ್ಥ ಮಾಡ್ಕೋ. ಮತ್ತೆ ಮತ್ತೆ ಅದೇ ಕೇಳ್ದೆ ಸುಮ್ನೆ ಮಲ್ಕೋ. ನನಗೆ ನಿದ್ದೆ ಬರ್ತಾ ಇದೆ. ಮಲ್ಕೊಳೋವಾಗ ಈ ತರ ಎಲ್ಲ ಟಾರ್ಚರ್ ಮಾಡಬಾರ್ದು. ಲೈಟ್ ಆಫ್ ಮಾಡು. ಛೇ, ಈ ಮನುಷ್ಯನ ಮದುವೆ ಮಾಡ್ಕೊಂಡಿದ್ದು ದೊಡ್ಡ ತಪ್ಪಾಗೋಯ್ತು. ನನ್ನ ಮದುವೆ ಮಾಡ್ಕೊಳಕ್ಕೆ ಎಷ್ಟು ಜನ ಲೈನಲ್ಲಿ ನಿಂತಿದ್ರು. ಗೌರ್ಮೆಂಟ್ ಆಫೀಸರು, ಐಟಿನಲ್ಲಿ ಕೆಲಸ ಮಾಡೋರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲ ಬಂದು ನನ್ನ ಅಮ್ಮನ ಹತ್ರ ಸಂಬಂಧ ಕೇಳಿದ್ರು. ಆದ್ರೆ ಅವ್ರೆಲ್ರೂ ಬೇಡ ಅಂದ್ಬಿಟ್ಟು ಹೋಗಿ ಹೋಗಿ ಈ ಮನುಷ್ಯನಿಗೆ ನನ್ನ ಮದುವೆ ಮಾಡ್ಕೊಟ್ಬಿಟ್ರು. ಛೇ, ಈ ಮನುಷ್ಯನಿಗೆ ನನ್ನ ಮೇಲೆ ಚೂರು ಪ್ರೀತಿನೇ ಇಲ್ಲ. ಮದುವೆಗೆ ಹೋಗ್ಬೇಕು, ಒಂದು ಚೈನ್ ತೆಗ್ಸ್ಕೊಡಿ ಅಂದ್ರೆ ಇಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಅಯ್ಯೋ ದೇವ್ರೇ, ಈ ಮನುಷ್ಯನ ಮದುವೆ ಮಾಡ್ಕೊಂಡು ನಾನು ದೊಡ್ಡ ತಪ್ಪು ಮಾಡ್ಬಿಟ್ನಲ್ಲ. ಏನಂದ್ರೆ 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 ಟೀ ತಗೊಂಬಂದಿದ್ದೀನಿ, ಎದ್ದು ಕುಡೀರಿ. ಕೊಡು. ಏನಂದ್ರೆ ತಗೊಳ್ಳಿ ಟವಲು. ಸ್ವಲ್ಪ ಬೇಗ ಸ್ನಾನ ಮಾಡ್ಕೊಂಬನ್ನಿ. ಅಷ್ಟರಲ್ಲಿ ಟಿಫಿನ್ ರೆಡಿ ಮಾಡಿರ್ತೀನಿ ನಾನು. ಧನಲಕ್ಷ್ಮಿ, ಏನ್ ಹೇಳಿ? ಟಿಫಿನ್ ತಗೊಂಬ ಅಮ್ಮ, ಆಫೀಸ್ಗೆ ಟೈಮ್ ಆಯ್ತು. ಇಲ್ಲಿ ಬರ್ತೀನ್ರಿ. ಹಾ,
ತಗೊಳ್ಳಿ. ಏನ್ರಿ ಎದ್ಬಿಟ್ರಿ? ಟೈಮ್ ಆಯ್ತು. ಅಲ್ರಿ ತಿಂದು ಹೋಗ್ರಿ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ನೀನು ಡೋರ್ ಲಾಕ್ ಮಾಡ್ಕೊಂಡು ಹುಷಾರಾಗಿರು. ಆಯ್ತು ರೀ. ಬಾಯ್. ಬಾಯ್. ಛೇ, ನಾನು ಏನ್ ಹೇಳಿದ್ರು ಇವ್ರು ಅರ್ಥನೇ ಮಾಡ್ಕೊಳಲ್ಲ. ಫ್ರೆಂಡ್ ಮದುವೆಗೆ ಒಂದು ಒಡವೆನೂ ಹಾಕೊಳ್ದೆ ಹೇಗೆ ಹೋಗಕ್ಕಾಗತ್ತೆ? ಅಯ್ಯೋ, ಫ್ರೆಂಡ್ ಮದುವೆಯಲ್ಲಿ ಬರೀ ಕತ್ತೊಟ್ಟಿಗೆ ಹೇಗೆ ಹೋಗಿ ನಿಂತ್ಕೊಳ್ಳೋದು? ಏನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ. ಹಲೋ. ಏನೇ ಹೇಳಮ್ಮ. ಹಲೋ, ಏನಮ್ಮ, ಹೇಗಿದ್ಯಾ? ಅಳಿಯ ಮನೇಲೇ ಇದ್ದಾರಾ? ಇಲ್ಲಮ್ಮ, ಈಗ್ಲೇ ಅವರು ಆಫೀಸ್ಗೆ ಹೋದ್ರು. ಹೌದಾ? ಅಳಿಯ ಹೇಗಿದ್ದಾರಮ್ಮ? ಕೆಲ್ಸಕ್ಕೆಲ್ಲ ಸರಿಯಾಗಿ ಹೋಗ್ತಾ ಇದ್ದಾರಲ್ಲ? ನೀವೇ ನಿಮ್ಮ ಅಳಿಯನ್ನ ತಲೆ ಮೇಲೆ ಇಟ್ಕೊಂಡು ಆಡ್ಬೇಕು. ನನಗೇನು ನಿಮ್ಮ ಅಳಿಯ ಮಾಡೋದು ಚೂರೂನು ಸರಿನೇ ಬರಲ್ಲ ಅಂತಾನೆ ನನಗನಿಸ್ತಾ ಇದೆಮ್ಮ. ಏನಾಯ್ತಮ್ಮ, ಒಂಥರ ಮಾತಾಡ್ತಾ ಇದ್ಯಾ? ಯಾತಕಮ್ಮ, ಹೋಗ್ಲಿ ಬಿಡು. ನನ್ನ ಹತ್ರ ಯಾವ್ದು ಬಚ್ಚಿಡ್ಬೇಡ, ಹೇಳು. ಬರೋ ತಿಂಗಳು ನನ್ನ ಫ್ರೆಂಡು ಮ್ಯಾರೇಜ್ ಒಂದಿದೆ. ಆ ಮದ್ವೆಗೆ ಹೋಗೋಣ ಅಂತ ನೋಡಿದ್ರೆ ನನ್ ಕತ್ತಲ್ ಒಂದ್ ಚೈನ್ ಕೂಡ ಹಾಕೊಳಕಿಲ್ಲ. ಏನ್ ಮಾಡೋದು? ನಿಮ್ ಅಳಿಯ ಏನೋ ದೊಡ್ಡದಾಗ್ ಬಿಸ್ನೆಸ್ ಮಾಡ್ತೀನಿ ಅಂದ್ಬಿಟ್ಟು ಇರೋ ಚಿನ್ನನೆಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಅಡ ಇಟ್ಬಿಟ್ರು. ಇವಾಗ ಮದ್ವೆಗ್ ನಾನು ಒಂದ್ ಸರ ಕೂಡ ಕತ್ತಲ್ ಹಾಕೊಳ್ದೆ ಹೇಗಮ್ಮ ಹೋಗ್ ನಿಂತ್ಕೊಳ್ಳೋದು? ಸರಿ ಬಿಡಮ್ಮ, ಏನ್ ಮಾಡೋದು? ಇದೆಲ್ಲ ನಮ್ ಹಣೆ ಬರಹ. ಅವ್ರು ಬಿಸ್ನೆಸ್ಗೋಸ್ಕರ ತಾನೇ ಅಡ ಇಟ್ಟಿದ್ದು. ನೀನ್ ಚಿಂತೆ ಮಾಡ್ಬೇಡಮ್ಮ, ಒಡವೆ ಎಲ್ಲ ಬೇಗನೆ ತಿರುಗಿಸ್ಕೊಟ್ಬಿಡ್ತಾರೆ, ಸರಿನಾ? ನೀನು ಇದ್ಯಲ್ಲಮ್ಮ, ನೀನು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಾನ್ ಏನಮ್ಮ ಮಾಡೋದು? ನೋಡು, ಏನೇನೋ ಯೋಚನೆ ಮಾಡ್ಕೊಂಡ್ ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೇದೇ ಆಗತ್ತೆ. ಸರಿ, ಮಧ್ಯಾಹ್ನ ಲಂಚಿಗೆ ಏನ್ ಮಾಡಕ್ ಹೋಗ್ತೀಯಾ? ಏನೋ ಒಂದ್ ಮಾಡ್ತೀನಿ ಬಿಡಮ್ಮ. ಸರಿ, ನೀನ್ ಹೇಗಿದ್ಯಾ ಹೇಳು? ಅಪ್ಪನ ಆರೋಗ್ಯ ಇವಾಗ ಹೇಗಿದೆ ಅಂತ ಹೇಳು. ಎಲ್ರೂ ಚೆನ್ನಾಗಿದ್ದೀವಮ್ಮ. ಆಯ್ತಮ್ಮ, ನಾನು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ಬೇಕು. ನಾನು ನನ್ ಕೆಲ್ಸನೆಲ್ಲ ಮುಗಿಸ್ಕೊಂಡು ಆಮೇಲೆ ನಿನಗ್ ಫೋನ್ ಮಾಡ್ತೀನಿ. ಆಯ್ತಮ್ಮ, ಬಾಯ್. ಬಾಯ್ಮಾ. ಹಲೋ. ಏನ್ ಹೇಳ್ರಿ? ಧನು, ಲಂಚ್ ರೆಡಿ ಮಾಡಾಯ್ತಾ?
ಈಗ್ಲೇ ಲಂಚ್ಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾ ಇದೀನ್ರಿ. ಸರಿ, ಇವತ್ತು ಅನ್ನ ಮತ್ತು ಬೆಂಡೆಕಾಯಿ ಹುಳಿ ಮಾಡಿಬಿಟ್ಟು ನೆಂಚ್ಕೊಳಕ್ಕೆ ಕಾಲಿಫ್ಲವರ್ ಪಲ್ಯ ಮಾಡಿ ಇಟ್ಬಿಡು. ನಾನು ಆ್ಯಪಲ್ಲಿ ಬುಕ್ ಮಾಡಿ ಒಬ್ಬ ಜನನ ಕಳಿಸ್ತೀನಿ. ಅವ್ರು ಬಂದರೆ ಆ ಲಂಚ್ ಬಾಕ್ಸ್ನ ಅವ್ರ ಹತ್ರ ಕೊಟ್ಟು ಕಳಿಸ್ಬಿಡು. ಆಯ್ತು ರೀ. ಓಕೆ, ಬಾಯ್. ಹಲೋ, ಏನ್ ಹೇಳೆ? ಏಯ್, ಮುಂದಿನ ತಿಂಗಳು ನಮ್ ಶ್ರೀದೇವಿ ಮದ್ವೆ ಇದೆಯಲ್ಲ, ನಾವೆಲ್ಲರೂ ಫ್ಯಾಮಿಲಿಯಾಗಿ ಒಟ್ಟಿಗೆ ಹೋಗ್ತಾ ಇದೀವಿ. ನೀನೇನೆ ಬರ್ತಾ ಇದೀಯಾ ಇಲ್ವಾ? ಹೌದು ಕಣೆ, ಖಂಡಿತ ಬರ್ಬೇಕೆ. ಆದ್ರೆ ಹೇಗ್ ಬರೋದಂತಾನೆ ಯೋಚನೆ ಆಗಿದೆ ಕಣೆ. ಯಾಕೆ ಈ ತರ ಹೇಳ್ತಾ ಇದ್ಯಾ? ಬೇರೇನಲ್ವೇ, ನನ್ ಒಡವೆನೆಲ್ಲ ಅವರು ಬ್ಯಾಂಕಲ್ಲಿ ಅಡ ಇಟ್ಬಿಟ್ರು ಕಣೆ. ಮದ್ವೆಗ್ ಹೋಗ್ಬೇಕಂತ ನನ್ ಯಜಮಾನ್ರತ್ರ ನಾನು ಒಂದೇ ಒಂದ್ ಗೋಲ್ಡ್ ಚೈನ್ ಮಾತ್ರ ತೆಗ್ಸ್ಕೊಡಕ್ ಹೇಳ್ದೆ. ಆದ್ರೆ ಅವರು ಇವಾಗೆಲ್ಲ ಆಗಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ರು. ಒಂದ್ ಚೈನ್ ಕೂಡ ಇಲ್ದೆ ಹೇಗೆ ಬರೋದು? ಅದೇ ಮದ್ವೆಗ್ ಹೇಗ್ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಏಯ್, ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ನೀನು ನಾನು ಶ್ರೀದೇವಿ ಎಲ್ಲ ಎಷ್ಟು ಕ್ಲೋಸ್ ಫ್ರೆಂಡ್ಸು. ಅವಳ ಮದ್ವೆಗೆ ನಾವು ಹೋಗಿಲ್ಲ ಅಂದ್ರೆ ಚೆನ್ನಾಗಿರತ್ತಾ ಹೇಳು? ಸ್ವಲ್ಪ ಅರ್ಥ ಮಾಡ್ಕೊಳೆ. ಮದ್ವೆಗ್ ಒಂದ್ ಚೈನ್ ಕೂಡ ಹಾಕೊಳ್ದೆ ನಾನ್ ಹೇಗೆ ಬರೋದು? ಏಯ್, ಇದೆಲ್ಲ ಒಂದ್ ದೊಡ್ಡ ವಿಷಯನೇನೆ. ನನ್ ಪರಿಸ್ಥಿತಿಯಲ್ಲಿದ್ರೆ ನಿನಗೆ ನನ್ ಕಷ್ಟ ಗೊತ್ತಾಗತ್ತೆ ಬಿಡು. ಒಂದ್ ಫಂಕ್ಷನಿಗೆ ಬರೀ ಕತ್ತಲ್ ಹೋದ್ರೆ ನೋಡೋರೆಲ್ಲ ಏನ್ ಅನ್ಕೋತಾರೆ ಹೇಳು? ಏಯ್, ಸರಿ ಫೀಲ್ ಮಾಡ್ಬೇಡ. ನನ್ನ ಹತ್ರ ಒಂದ್ ಐಡಿಯಾ ಇದೆ. ಐಡಿಯಾನಾ? ಏನೇ ಐಡಿಯಾ ಅದು? ನಮ್ ಮನೆ ಹತ್ರ ನನಗ್ ಗುರ್ತ ಇರೋ ಒಂದ್ ಜ್ಯುವೆಲ್ರಿ ಶಾಪ್ ಓನರ್ ಇದ್ದಾರೆ. ಅವರು ಪರಿಚಯ ಇರೋರಿಗೆ ಮಾತ್ರ ಒಡವೆನೆಲ್ಲ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಈಗ ಚಿನ್ನ ಇರೋ ಬೆಲೆಗೆ ಎಲ್ರೂ ಫುಲ್ ದುಡ್ಡು ಹಾಕಿ ತಗೊಳಕ್ ಆಗಲ್ವಲ್ಲ. ನಾನು ನನ್ ಒಡವೆನೆಲ್ಲ ಅವ್ರ ಹತ್ರ ಈ ತರನೇ ತಗೋತಾ ಇದ್ದೀನಿ. ನಿನಗ್ ಒಡವೆ ಬೇಕಂದ್ರೆ ಹೇಳು, ನಾನು ಅವ್ರ ಹತ್ರ ಮಾತಾಡಿ ಕೊಡಕ್ ಹೇಳ್ತೀನಿ. ತಿಂಗಳು ತಿಂಗಳು ಕಟ್ಟಿದ್ರೆ ಸಾಕು. ನಿಜವಾಗ್ಲೂನಾ? ಇದು ಕೇಳಕ್ಕೆ ಚೆನ್ನಾಗಿದ್ಯಲ್ವೇ? ಹಾಗಾದ್ರೆ ಸರಿ ಕಣೆ, ನನಗ್ ಅವ್ರ ನಂಬರ್ ಕೊಡ್ತೀಯಾ ನೀನು? ಖಂಡಿತ ಕೊಡ್ತೀನಿ. ಅದಕ್ಕಿಂತ ಮೊದ್ಲು ನಾನ್ ಅವ್ರ ಹತ್ರ ಎಲ್ಲಾ ಡೀಟೇಲ್ಸ್ ಮಾತಾಡ್ಬಿಡ್ತೀನಿ. ನನಗ್ ಗೊತ್ತಿದ್ದ ಹಾಗೆ ಅವ್ರು ಓಕೆ ಅಂತಾನೆ ಹೇಳ್ತಾರೆ. ಸ್ವಲ್ಪ ವೇಟ್ ಮಾಡು. ಅವ್ರಿಗೆ ಓಕೆ ಅಂದ್ರೆ ನೀನ್ ನಂಬರ್ ಕೊಟ್ಟು ಅವ್ರನ್ನೇ ನಿನಗೆ ಕಾಲ್ ಮಾಡಕ್ ಹೇಳ್ತೀನಿ. ನೀನ್ ಅವ್ರ ಹತ್ರನೇ ಸ್ಟ್ರೈಟ್ ಆಗಿ ಮಾತಾಡ್ಕೋ. ಸರಿ ಕಣೆ. ಹಲೋ, ಯಾರ್ ಬೇಕು? ಹಲೋ, ನಾನು ದಿವಾಕರ್ ಅಂತ. ನಿಮ್ಮ ಫ್ರೆಂಡ್ ಸುಮಿತಾ ಅನ್ನೋರು ನಿಮ್ಮ ನಂಬರ್ ಕೊಟ್ಟರು. ನಿಮಗೇನೋ ಒಡವೆ ಬೇಕು ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ರು. ನಾನು ನೇರವಾಗಿ ಬಂದು ಭೇಟಿ ಮಾಡಬಹುದಾ? ಓ, ನೀವೇನಾ ಅದು? ಇವಾಗ ನಿಮ್ಮಿಂದ ಬರಕ್ಕಾಗತ್ತಾ? ಹಾ, ಬರ್ತೀನಿ. ನಿಮ್ಮನೆ ಎಲ್ಲಿದೆ? ಬಸಾಂಗುಡಿ ಜಯನಗರದ ಹತ್ರ ಇದೆ ರೀ. ಓ ಹೌದಾ? ನಾನು ನಿಮ್ಮ ಏರಿಯಾ ಪಕ್ಕದಲ್ಲಿರೋ ಎನ್ಆರ್ ಕಾಲೋನಿಲೇ ಇದ್ದೇನೆ. ಒಂದು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ರೀ. ನನಗೆ ನಿಮ್ಮ ಲೊಕೇಶನ್ನ ವಾಟ್ಸಪ್ ನಂಬರಲ್ಲಿ ಶೇರ್ ಮಾಡಿಬಿಡ್ರಿ. ಆಯ್ತು ರೀ, ಇವಾಗಲೇ ಶೇರ್ ಮಾಡ್ತೀನಿ ನಾನು. ಯಾರ್ ನೀವು? ನನ್ನ ಹೆಸರು ದಿವಾಕರ್ ಅಂತ. ಓ, ನಾನೇ ಆ ಜ್ಯುವೆಲ್ರಿ ಶಾಪ್ ಓನರ್. ಓಕೆ. ಈಗ ತಾನೇ ನಿಮಗೆ ಫೋನ್ ಮಾಡಿ ಮಾತಾಡಿದೆ. ಓ, ಅದು ನೀವೇನಾ? ಏನಿದು, ಈಗ ತಾನೇ ಫೋನ್ ಮಾಡಿತ್ತು, ಅಷ್ಟರಲ್ಲೇ ಬಂದು ನಿಂತಿದ್ದಾರೆ. ನಾನ್ ಬೇರೆ ಅವ್ರಿಗೆ ಒಂದ್ ಮಾತು ಹೇಳಲೇ ಇಲ್ವಲ್ಲ. ಏನ್ ಮೇಡಮ್ ಇಷ್ಟೊಂದು ಯೋಚನೆ ಮಾಡ್ತಾ ಇದೀರಿ? ನೀವು ಜ್ಯುವೆಲ್ರಿ ಶಾಪ್ ಓನರ್ ಅಂತ ನನ್ನ ಫ್ರೆಂಡ್ ಹೇಳಿದ್ಲು, ಆದ್ರೆ ಒಂದ್ ಒಡವೆ ಕೂಡ ಹಾಕಿಲ್ಲ ನೀವು. ಒಡವೆ ಎಲ್ಲ ನಾನೇ ಹಾಕೊಂಡ್ರೆ ವ್ಯಾಪಾರ ಹೇಗ್ರಿ ಮಾಡೋದು?
4 ಜನರಿಗೆ ಸೇಲ್ಸ್ ಮಾಡಿದ್ರೆ ತಾನೇ ಲಾಭ ಸಿಗೋದು. ಅದಕ್ಕೆ ನಾ ಹಾಕೊಳ್ಳೋದಿಲ್ಲ. ಓ ಅದು ಸರಿನೇ. ಸರಿ, ಒಳಗ್ ಬನ್ನಿ. ಹ್ಮ್. ಕೂತ್ಕೊಳ್ಳಿ. ಹಾ, ನೀವು ಕೂತ್ಕೊಳ್ಳಿ ಮೇಡಮ್. ಹ್ಮ್. ನಿಮಗೆ ಒಡವೆ ಬೇಕು ಅಂತ ಹೇಳಿದ್ರಲ್ಲ ಮೇಡಮ್, ಎಷ್ಟು ಗ್ರಾಮಲ್ಲಿ ಬೇಕು? ಅದು ನನ್ಗೆ ಒಂದ್ ಚೈನ್ ಮಾತ್ರ ಸಾಕುರಿ. ಬೆಲೆ ಸ್ವಲ್ಪ ಕಡಿಮೆ ಇರೋ ಹಾಗೆ ತೋರ್ಸ್ರಿ. ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡು ತಗೋತೀರಿ ಅಂತ ನನ್ ಫ್ರೆಂಡ್ ಹೇಳಿದ್ಲು. ಇದ್ದಕ್ಕಿದ್ದಾಗೆ ಪೂರ್ತಿ ಕೊಡ್ಬೇಕಂತ ಕೇಳಲ್ವಲ್ಲ? ಹಾಗೆಲ್ಲ ಏನೂ ಕೇಳಲ್ಲ. ನಿಮಗೆ ಎಷ್ಟು ಗ್ರಾಮ್ಸಲ್ಲಿ ಬೇಕೋ ಹೇಳಿ, ಅದಕ್ಕೆ ತಕ್ಕಂತೆ ಮಂತ್ಲಿ ಇನ್ಸ್ಟಾಲ್ಮೆಂಟಲ್ಲಿ ನೀವು ದುಡ್ಡು ಕಟ್ಟಿ. ನಿಮ್ಮ ಫ್ರೆಂಡ್ ರೆಫರ್ ಮಾಡಿದ್ರಿಂದ ನೀವು ಇಂಟ್ರೆಸ್ಟ್ ಕಟ್ಟದೆ ಬರೀ ಅಸಲು ಕಟ್ಟಿದ್ರೆ ಮಾತ್ರ ಸಾಕು. ಆದರೆ ತಿಂಗಳ ನೀವು ಸರಿಯಾಗಿ ಕಟ್ಟಬೇಕು. ಹೌದಾ? ಸರಿ ರೀ. ಸರಿ, ನಿಮ್ಗೇನೋ ನೆಕ್ಲೆಸ್ ಬೇಕು ಅಂತ ಹೇಳಿದ್ರು. ಎಷ್ಟು ಗ್ರಾಮ್ಸಲ್ಲಿ ಬೇಕಿತ್ತು ಮೇಡಮ್ ನಿಮಗೆ? ನೆಕ್ಲೆಸ್ ಅಂತ ಅಲ್ಲ, ಚೈನ್ ಆಗಿದ್ರೂ ಪರವಾಗಿಲ್ಲ. ನೀವು ನಿಮ್ಮತ್ರ ಇರೋ ಡಿಸೈನ್ ಅನ್ನು ತೋರಿಸಿ, ಯಾವ್ದಿಷ್ಟ ಆಗುತ್ತೋ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಹ್ಮ್. ಅಯ್ಯೋ, ಕೇಳಕ್ಕೆ ಮರ್ತೋಗ್ಬಿಟ್ಟೆ. ನೀವು ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಪರವಾಗಿಲ್ಲ ಬಿಡಿ. ಸರಿ, ನನ್ನ ಹತ್ರ ಇರೋವಂಥ ಡಿಸೈನ್ಸ್ ಎಲ್ಲ ತೋರಿಸ್ತೇನೆ, ನೋಡಿ ಹೇಳಿ. ಹ್ಮ್. ಇದು 5 lakhs ಆಗುತ್ತೆ. ಹೇಗಿದೆ ನೋಡಿ. ಲೇಟೆಸ್ಟ್ ಡಿಸೈನ್ ಮೇಡಮ್, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹಾ ಮೇಡಮ್, ಇದು ನೋಡಿ. ಇದು ಬರೀ 2.5 ಲಕ್ಷ ಮೇಡಮ್. ನೈಸ್. ಈ ಚೈನ್ ತುಂಬಾ ಚೆನ್ನಾಗಿದೆ. ನನಗೆ ಇದ್ರ ರೇಟ್ ಮಾತ್ರ ಸ್ವಲ್ಪ ಕಡಿಮೆ ಮಾಡಿ ಕೊಡಕ್ಕಾಗತ್ತೇನ್ರಿ? ಇದು ಬೇಕಿತ್ತಾ? ಇದು ರೇಟು 2,50,000 ಆಗುತ್ತೆ ಮೇಡಮ್, ಫಿಕ್ಸೆಡ್ ರೇಟ್. ಏನ್ರಿ ಇದು 2.5 ಲಕ್ಷ ರೂಪಾಯಿನಾ? ಅಷ್ಟು ಅಮೌಂಟ್ ಎಲ್ಲ ನನ್ನಿಂದ ಕಟ್ಟಕ್ಕಾಗಲ್ಲ ರೀ. ಪರವಾಗಿಲ್ಲ ರೀ, ಇಷ್ಟ ಆಯ್ತಲ್ಲ, ತಗೊಳ್ಳಿ. ಹ್ಮ್. ತಿಂಗಳ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟೇ ಕೊಡಿ. ಓಕೆ ಅಲ್ಲ? ಓಕೆನೇ ರೀ. ಇದ್ರೂನು ತುಂಬ ಯೋಚನೆ ಮಾಡಬೇಡಿ ಮೇಡಮ್. ಒಂದೇ ಶಾರ್ಟಲ್ಲಿ ನಾನೇನು 2.5 ಲಕ್ಷ ನಿಮ್ಮ ಹತ್ರ ಎಲ್ಲ ಕೇಳಲ್ಲ. ತಿಂಗಳ 5,000ನೋ 10,000ನೋ ನಿಮ್ಮಿಂದ ಎಷ್ಟಾಗತ್ತೋ ಅಷ್ಟು ಕಟ್ಟಿ. ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟು ಕಟ್ಟಿದ್ರೆ ಸಾಕು ಮೇಡಮ್. ಇದು ಈಸಿ ಅಲ್ವಾ? ತುಂಬಾ ಎಲ್ಲ ಯೋಚನೆ ಮಾಡಬೇಡಿ ಮೇಡಮ್. ಮೊದಲು ಈ ಚೈನ್ ತಗೊಳ್ಳಿ. ನಿಮ್ಮ ಕೈಯಲ್ಲಿ ಯಾವಾಗ ದುಡ್ಡಿದೆ ಅಂತ ಹೇಳ್ತಿರೋ ಅವತ್ತು ಬಂದು ನಿಮ್ಮ ಹತ್ರ ಇನ್ಸ್ಟಾಲ್ಮೆಂಟ್ ತಗೊಳ್ತಾನೆ. ಓಕೆನಾ? ಅದು ಏನ್ರಿ ಇಷ್ಟೊಂದು ಯೋಚನೆ ಮಾಡೋದಾ? ತಗೊಳ್ಳಿ. ನಿಮ್ಮ ಕೈಯಲ್ಲಿ ದುಡ್ಡಿರೋವಾಗ ಹೇಳಿ, ನಾ ಬಂದು ತೊಗೊಂಡೋಗ್ತೀನಿ. ಬರ್ತೀನಿ ಮೇಡಮ್. ಇಲ್ಲಿ ನೋಡಿ, ಒಂದ್ ನಿಮಿಷ ಇರ್ರಿ. ಏನು ಹೇಳಿ ಮೇಡಮ್? ದುಡ್ಡು ರೆಡಿ ಆದ ತಕ್ಷಣ ಕಾಲ್ ಮಾಡ್ತೀನಿ ನಾನು. ಸ್ವಲ್ಪ ಲೇಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೋತೀರಲ್ಲ? ಅಯ್ಯೋ, ಅದೇ ಅಲ್ವಾ ಇಷ್ಟೊತ್ತು ನಿಮ್ಮ ಹತ್ರ ಹೇಳಿದ್ದು. ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ಮೇಡಮ್. ನಿಮ್ಮ ಫ್ರೆಂಡ್ ನನ್ನ ಹತ್ರ ಬಹಳಷ್ಟು ಒಡವೆ ತಗೊಂಡಿದ್ದಾರೆ. ಅವ್ರು ರೆಕಮೆಂಡ್ ಮಾಡಿದ್ಮೇಲೆ ನಾನು ಕೊಡದೇ ಇರ್ತೀನಾ? ಟೆನ್ಷನ್ ಇಲ್ಲದೆ ಈ ಒಡವೆ ಹಾಕೊಳ್ಳಿ ಮೇಡಮ್. ಆಯ್ತು ರೀ, ತುಂಬಾ ಥ್ಯಾಂಕ್ಸ್ ರೀ. ಬರೋ ತಿಂಗಳು ನನ್ನ ಫ್ರೆಂಡ್ ಮ್ಯಾರೇಜ್ ಇದೆ. ಒಂದ್ ಚೈನ್ ಕೂಡ ಹಾಕೊಳ್ದೆ ಹೇಗೆ ಹೋಗೋದಪ್ಪ ಅಂತ ಸಂಕೋಚವಾಗಿತ್ತು. ಕರೆಕ್ಟ್ ಟೈಮಿಗೆ ಬಂದು ನನಗೆ ಈ ಚೈನ್ ಕೊಟ್ರಿ. ನನಗೆ ತುಂಬಾ ಸಂತೋಷವಾಗಿದೆ ರೀ. ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ರೀ. ಸರಿ ಮೇಡಮ್, ನಿಮ್ಮ ಕೈಯಲ್ಲಿ ಕಾಸಿರುವಾಗ ಫೋನ್ ಮಾಡಿ, ನಾ ಮನೆಗೆ ಬಂದು ತಗೊಂಡು ಹೋಗ್ತೇನೆ. ಏನು ಓಕೆನಾ ಮೇಡಮ್? ಆಯ್ತು ರೀ. ಬರ್ತೇನೆ. ನೀವಾ? ಏನ್ ಮತ್ತೆ ಬಂದಿದ್ದೀರಾ? ಏನಾಯ್ತು? ಫೋನ್ ಇಲ್ಲೇ ಬಿಟ್ಟು ಹೋದೆ. ಸ್ವಲ್ಪ ಕೊಡ್ತೀರಾ? ಓಕೆ, ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್, ಬರ್ತೀನಿ.
ಏನಂದ್ರೆ ಹ್ಮ್ ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು. ಏನು ಹೇಳು. ನಾನೊಂದು ಗೋಲ್ಡ್ ಚೈನ್ ತಗೊಂಡಿದ್ದೀನಿ ರೀ. ಏನಂದೆ? ಸ್ವಲ್ಪ ತಾಳಿ, ನಾನು ಹೋಗಿ ತಗೊಂಬರ್ತೀನಿ. ಹ್ಮ್. ಇಲ್ ನೋಡಿ, ಇದೆ ರೀ. ಹೇಗಿದೆ ರೀ? ಈ ಚೈನ್ ತಗೊಳಕ್ಕೆ ನಿನಗೆ ದುಡ್ಡೆಲ್ಲಿಂದ ಬಂತು? ದುಡ್ಡು ಕೊಟ್ರೇನೆ ಒಡವೆ ತಗೊಳಕ್ಕಾಗತ್ತೇನು? ಹಾಗಾದ್ರೆ ದುಡ್ಡಿಲ್ದೆ ನಿನಗೆ ಒಡವೆ ಯಾರು ಕೊಟ್ರು? ನಿಜ ಹೇಳು, ನೀನು ಈ ಚೈನ್ನ ಹೇಗೆ ತಗೊಂಡೆ? ನನ್ ಫ್ರೆಂಡು ಕಾವ್ಯಂಗೆ ಒಂದ್ ದೊಡ್ಡ ಜ್ಯುವೆಲ್ರಿ ಶಾಪ್ ಓನರ್ ಗೊತ್ತು ಅಂತ ಹೇಳಿದ್ಲು. ಅವರು ನಮಗೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ಒಡವೆನೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಇದಕ್ಕೆ 0 ಡೌನ್ ಪೇಮೆಂಟ್, ಇಂಟ್ರೆಸ್ಟ್ ಕೂಡ ಇಲ್ಲ ರೀ. ಹೇ, ತಿಂಗಳನ್ನ ನಿಂದೆ ಹೇಗೆ ದುಡ್ಡು ಕಟ್ಟಕ್ಕಾಗತ್ತೆ? ಬರೋ ಸಂಬಳನ ಇಟ್ಕೊಂಡು ಮನೆ ನೆಡ್ಸೋದೇ ಕಷ್ಟ ಆಗಿದೆ. ಇದರಲ್ಲಿ ಎಕ್ಸ್ಟ್ರಾ ಇನ್ನೂ ಈ ಒಡವೆಗೆ ಬೇರೆ ದುಡ್ಡು ಕಟ್ಬೇಕಂದ್ರೆ ನಾನೇನ್ ಮಾಡೋದು? ಗೊತ್ತು ರೀ, ನಾನು ನಾಳೆಯಿಂದ ಯಾವ್ದಾದ್ರೂ ಒಂದು ಜಾಬಿಗೆ ಸೇರ್ಕೊಳ್ಳೋಣ ಅಂತ ನಿರ್ಧಾರ ತಗೊಂಡಿದ್ದೀನಿ. ನನಗ್ ಬರೋ ಸಂಬಳನಿಟ್ಕೊಂಡು ತಿಂಗಳು ಅವರಿಗೆ ದುಡ್ಡು ಹೇಗಾದ್ರೂ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬಿಡ್ತೀನ್ರಿ ನಾನು. ನೀವು ಈ ಒಡವೆಗೋಸ್ಕರ ನೀವು ₹1 ಕೂಡ ಕೊಡ್ಬೇಕಾದ ಅವಶ್ಯಕತೆನೇ ಇಲ್ಲ. ನನ್ನ ಫ್ರೆಂಡ್ ಮದ್ವೆಗ್ ಹೋಗ್ಬೇಕು. ನನ್ ಕತ್ತಲ್ಲಿ ಒಂದ್ ಚೈನ್ ಕೂಡ ಇಲ್ದೇ ಇದ್ರೆ ಚೆನ್ನಾಗಿರಲ್ವಲ್ಲ? ಸರಿ ಬಿಡು, ನಿನ್ನಿಷ್ಟ. ಆದ್ರೆ ಸಾಲ ತಗೊಂಡು ಈ ಥರ ಒಡವೆ ತಗೊಳೋದು ಚೆನ್ನಾಗಿಲ್ಲ, ನೋಡ್ಕೊ. ನಾನು ಹೇಳೋ ವಿಷಯ ನೀನು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡು. ಈ ಥರ ಪರಿಚಯ ಇಲ್ದವ್ರ ಹತ್ರ ಸಾಲ ಮಾಡಿ ಒಡವೆ ತಗೊಳೋದು ನನಗಿಷ್ಟ ಇಲ್ಲ. ಇವತ್ತಿಲ್ಲ ಅಂದ್ರೆ ಯಾವತ್ತಾದ್ರೂ ಒಂದಿನ ಏನಾದರೂ ಸಮಸ್ಯೆ ಬರೋಕ್ಕೆ ತುಂಬ ಚಾನ್ಸ್ ಇದೆ. ಹಾಗೆಲ್ಲ ಏನೂ ಆಗಲ್ಲ ರೀ. ನೀನು ಹೇಳಿದ್ರೆ ಅರ್ಥ ಮಾಡ್ಕೊಂತೆ ಅನ್ಕೊಂಡೆ. ಸರಿ, ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೊತೀನಿ. ಗುಡ್ ನೈಟ್. ಹ್ಮ್. ಹ್ಮ್. ಸರ್, ನೀವಾ? ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ದುಡ್ಡು ತಗೊಂಡು ಹೋಣ ಅಂತ ಬಂದೆ. ಓ ಹೌದಾ, ಸರಿ ಸರಿ. ಏನ್ ಮೇಡಮ್, ಒಳಗಡೆ ಎಲ್ಲ ಕರಿಯಲ್ವಾ? ಹೀಗೆ ಹೊರಗೆ ನಿಲ್ಸಿ ಮಾತಾಡ್ಸಿ ಕಳ್ಸೋಂಗಿದೆ. ಅಯ್ಯೋ, ಹಾಗೆಲ್ಲ ಏನಿಲ್ಲ ರೀ, ನೀವು ಒಳಗ್ ಬನ್ನಿ. ಸರಿ ಮೇಡಮ್. ಏನ್ ಮೇಡಮ್, ದುಡ್ಡಿದೆಯಲ್ವಾ? 1 ತಿಂಗಳಾಯ್ತಲ್ಲ, ದುಡ್ಡು ತಗೊಂಡು ಹೋಗೋಣ ಅಂತ ಬಂದೆ. ಇದೆ ರೀ, ಸ್ವಲ್ಪ ಕೂತ್ಕೊಳ್ಳಿ, ನಾನು ಒಳಗೋಗಿ ತಗೊಂಬರ್ತೀನಿ. ಇಲ್ಲಿ ತಗೊಳ್ಳಿ. ಪರವಾಗಿಲ್ವೇ? ಫಸ್ಟ್ ತಿಂಗಳ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಕರೆಕ್ಟಾಗಿ ಕೊಟ್ಟಿದ್ದೀರಿ. ಯಾಕ್ರಿ ನೀವು ಬೇರೆ? ಅದನ್ ಯಾಕ್ರಿ ಕೇಳ್ತೀರಾ? ಈ ದುಡ್ಡನ್ ರೆಡಿ ಮಾಡಕ್ಕೆ ನಾನ್ ತುಂಬಾ ಕಷ್ಟಪಟ್ಟಿದ್ದೀನ್ರಿ. ಹೌದಾ? ಹಾಗೇನಾಯ್ತು? ಏನಂತ ಹೇಳೋದ್ರಿ, ನನ್ ಯಜಮಾನ್ರ ಹತ್ರ ದುಡ್ಡು ಬೇಕಂತ ಕೇಳಿದ್ರೆ ನನ್ನ ಹತ್ರ ಇಲ್ಲ, ಆಗಲ್ಲ ಅಂತ ಹೇಳ್ಬಿಟ್ರು. ಅವ್ರು ಹೀಗ್ ಹೇಳ್ತಾರಂತ ಚೂರು ಅಂದ್ಕೊಂಡಿಲ್ಲ ನಾನು. ನನಗ್ ಬೇರೆ ಆಪ್ಷನ್ ಇಲ್ದೆ
ನನ್ನ ಅಮ್ಮಂಗೆ ಫೋನ್ ಮಾಡಿ ನನ್ನ ಸಿಚುವೇಶನ್ ಹೇಳ್ದೆ, ಅವರೇ ನನಗೆ ಈ ದುಡ್ಡು ಕೊಟ್ಟಿದ್ದು. ಹೌದಾ? ಹಾಗಾದ್ರೆ ನಿಮ್ಮ ಮನೆಯವರು ದುಡ್ಡೇ ಕೊಟ್ಟಿಲ್ವಾ? ಆಹಾ, ಇಲ್ಲ ರೀ. ಇನ್ ಮುಂದೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಎಲ್ಲ ನೀವು ಹೇಗೆ ಕಟ್ತೀರಾ ಮೇಡಮ್? ನಾನು ಯಾವ್ದಾದ್ರೊಂದು ಜಾಬಿಗೆ ಹೋಗಿ ನಿಮ್ ದುಡ್ಡನ್ನ ಕಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನ್ರಿ. ನನ್ನ ಫ್ರೆಂಡ್ಸ್ ಹತ್ರ ಜಾಬಿಗೋಸ್ಕರ ಹೇಳಿ ಇಟ್ಟಿದ್ದೀನ್ರಿ. ಓ ಹೌದಾ? ಆಯ್ತು ರೀ. ಈ ತಿಂಗಳು ಕರೆಕ್ಟಾಗಿ ಕಟ್ಟಿದ್ರಲ್ಲ, ಅದೇ ಥರ ಒಂದೊಂದು ತಿಂಗಳು ಕರೆಕ್ಟಾಗಿ ಕಟ್ಟಿದ್ರೆ ನನಗೂ ತುಂಬ ಸಂತೋಷ ಆಗುತ್ತೆ. ಸ್ವಲ್ಪ ಸರಿಯಾಗಿ ಕಟ್ಬಿಡಿ ಮೇಡಮ್. ಆಯ್ತು ರೀ. ಸರಿ ಮೇಡಮ್, ನಾ ಹೋಗಿ ಬರ್ತೀನಿ. ಹಾ, ಬನ್ನಿ. ಸ್ವಲ್ಪ ಇರಿ, ಟೀ ಮಾಡ್ಕೊಂಡು ತಗೊಂಬರ್ತೀನಿ. ತಗೊಳ್ಳಿ. ಏ, ನಿನಗೇನಾಯ್ತು? ದುಡ್ಡು ಬೇಕಂತ ಅಮ್ಮನಿಗೆ ಫೋನ್ ಮಾಡಿದೆ ಅಂತೆ. ಅವ್ರು ನಿನಗೆ ದುಡ್ಡು ಕಳಿಸಿದಾರಂತ ಹೇಳಿದ್ರು. ಹೌದು ರೀ. ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕು? ಆಗಲೇ ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ. ನಾನೇನೇ ಕೇಳ್ತಾ ಇದ್ದೇನಂತ ಅವರು ತಪ್ಪಾಗಿ ತಿಳ್ಕೊಳ್ಳಲ್ವೇನೆ? ಅವರಿಗೆಲ್ಲ ಗೊತ್ತು ರೀ. ನಾನೊಂದು ಗೋಲ್ಡ್ ಚೈನ್ ತಗೊಂಡ್ನಲ್ಲ, ಅದಕ್ಕೆ ಇನ್ಸ್ಟಾಲ್ಮೆಂಟ್ ಕಟ್ಬೇಕಿತ್ತು. ಅದಕ್ಕೆ ದುಡ್ಡು ಕಳಿಸ್ಕೊಟ್ರು. ಅವ್ರು ಕೊಟ್ಟಿದ್ದ ದುಡ್ಡನ್ನ ಇಟ್ಕೊಂಡೆ ಈ ಮಂತ್ ಇನ್ಸ್ಟಾಲ್ಮೆಂಟ್ ಕಟ್ಬಿಟ್ಟೆ. ಹೌದಾ? ಸರಿ. ಆಮೇಲೆ ನಿನ್ನ ಜಾಬ್ ವಿಷಯ ಏನಾಯ್ತು? ನಾನು ಎಲ್ಲೆಲ್ಲೋ ಜಾಬಿಗೆ ಟ್ರೈ ಮಾಡ್ತಾನೇ ಇದ್ದೀನ್ರಿ. ಆದ್ರೆ ಎಲ್ಲೂ ಜಾಬ್ ಸಿಗ್ತಾನೇ ಇಲ್ಲ. ಸರಿ, ಹೇಗಂತ ನೋಡ್ಕೊ. ಹ್ಮ್ ಛ, ಏನಿದು? ನಾನು 2 ತಿಂಗಳಿಂದ ಜಾಬಿಗೆ ಟ್ರೈ ಮಾಡ್ತಾನೇ ಇದ್ದೀನಿ. ಒಂದು ಚಿಕ್ಕ ಕೆಲಸ ಕೂಡ ಸಿಗ್ತಾನೇ ಇಲ್ಲ. ಏನು ಮಾಡೋದು? ತಿಂಗಳು ಅವ್ರಿಗೆ ಬೇರೆ ದುಡ್ಡು ಕೊಡಬೇಕು. ಹೋದ ತಿಂಗಳೇನೋ ಅಮ್ಮ ಕೊಟ್ಟಿದ್ದ ದುಡ್ಡನ್ನ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟೆ. ಈ ತಿಂಗಳು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ವೇ? ಹಾ, ನೀವಾ? ಅಷ್ಟರಲ್ಲೇ 1 ತಿಂಗಳಾಗೋಯ್ತಾ? ಹೌದು ಮೇಡಮ್, 1 ತಿಂಗಳ ಮೇಲೆ ಆಗೋಯ್ತು. ನಿಮ್ಮ ಮನೆಗೆ ನಾನು ಬಂದು ಹೋಗಿ ಸುಮಾರು 40 ದಿನದ ಮೇಲೆ ಆಗೋಯ್ತು. ಓ ಹೌದಾ? 40 ದಿನ ಆಗೋಯ್ತಾ? ಹೌದು ಮೇಡಮ್. ನೀವು ದುಡ್ಡು ಕೊಟ್ರೆ ನಾ ಹೇಗೆ ತೊಗೊಂಡು ಹೋಗ್ತೀನಿ. ಅದೇನಂದ್ರೆ... ಏನು ಮೇಡಮ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಿ? ದುಡ್ಡು ಇದೆಯಾ ಇಲ್ವಾ? ಅದು ಇವಾಗ ನನ್ನ ಹತ್ರ ಇಲ್ಲ ರೀ. ಹೌದಾ? ಯಾಕೆ, ಏನಾಯ್ತು? ನನಗಿನ್ನೂ ಯಾವ ಕೆಲಸನೂ ಸಿಕ್ಕಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡ್ತೀರಾ? ಓ ಹೌದಾ? ಸರಿ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಏನು ಹಂಗೆ ನಿಂತಿದ್ದೀರಾ? ಬಂದು ಕೂತ್ಕೊಳ್ಳಿ.
ಸ್ವಲ್ಪ ಟೀ ಕಾಫಿ ಏನಾದರೂ ತೊಗೊಂಬರ್ಬೋದಾ? ಸ್ವಲ್ಪ ಇರಿ, ಮಾಡ್ಕೊಂಡು ತಗೊಂಬರ್ತೀನಿ. ಹ್ಮ್. ತಗೊಳ್ಳಿ. ಕೂತ್ಕೊಳ್ಳಿ. ಆ, ಹ್ಮ್. ಹ್ಮ್. ಇವಾಗ ಹೇಳಿ, ಏನು ಪ್ರಾಬ್ಲಮ್? ಅದೇ ರೀ, ಎಷ್ಟು ಹುಡುಕಿದ್ರೂ ಕೆಲ್ಸ ಸಿಗ್ತಾನೇ ಇಲ್ಲ. ಅದೇ ಈ ತಿಂಗಳು ನನ್ನಿಂದ ದುಡ್ಡು ಕೊಡಕ್ಕಾಗ್ತಾ ಇಲ್ಲ. 1 ವಾರ ಮಾತ್ರ ಟೈಮ್ ಕೊಡಿ. ಹೇಗಾದ್ರೂ ಈ ತಿಂಗಳಿನ ದುಡ್ಡು ರೆಡಿ ಮಾಡಿ ಕೊಟ್ಬಿಡ್ತೀನಿ ನಾನು. ಸರಿ, ಒಂದು ವೇಳೆ ನಿಮಗೆ ಕೆಲಸನೇ ಸಿಗ್ಲ ಅಂದ್ರೆ ಏನು ಮಾಡ್ತೀರಾ? ಇಲ್ಲ ರೀ, ನಾನ್ ಯಾವ್ದಾದ್ರೂ ಒಂದು ಜಾಬಲ್ ಸೇರ್ಕೊಂಡ್ಬಿಡ್ತೀನಿ. ನಿಮ್ ದುಡ್ಡಿಗೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಹ್ಮ್. ನನಗೇನೋ ನಂಬಿಕೆ ಇಲ್ಲ ರೀ. 2 ತಿಂಗಳಿಂದ ಸಿಗದೇ ಇರೋ ಕೆಲಸ ಇನ್ನು 1 ವಾರದಲ್ಲಿ ಹೇಗೆ ರೀ ಸಿಗತ್ತೆ? ಹ್ಞೂ ನನಗೇನೋ ನಂಬಿಕೆನೇ ಇಲ್ಲ ರೀ. ಬೇಕಂದ್ರೆ ನಾನೊಂದು ಐಡಿಯಾ ಹೇಳ್ತೇನೆ. ನಿಮ್ಮಿಂದ ಆಗತ್ತಾ ಅಂತ ಯೋಚನೆ ಮಾಡಿ ಹೇಳಿ. ಅದನ್ನು ಮಾಡಿದ್ರೆ ನೀವು ತುಂಬ ಈಸಿಯಾಗಿ ಈ ಒಡವೆಗಾದ ಇನ್ಸ್ಟಾಲ್ಮೆಂಟ್ನ ನೀವು ತಿಂಗಳು ಕಟ್ಟಿಬಿಡ್ಬೋದು. ಆಶ್ಚರ್ಯವಾಗಿದೆ. ಸ್ವಲ್ಪ ನನಗೆ ಅರ್ಥ ಆಗುವಾಗೆ ವಿವರವಾಗಿ ಹೇಳ್ತೀರಾ? ಅದು ಹೇಗೆ ಹೇಳಬೇಕು ಅಂತ ಹೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ತಪ್ಪು ತಿಳ್ಕೊಳಲ್ಲ, ಏನಂತ ಹೇಳಿ. ನೀವಿನ್ನೂ ಆ ಒಡವೆಗೆ 2,40,000 ರೂಪಾಯಿ ಕೊಡಬೇಕು. ಇಲ್ಲಿವರೆಗೂ ನನಗೆ ನೀವು ಫಸ್ಟ್ EMI ಇನ್ಸ್ಟಾಲ್ಮೆಂಟು 10,000ನೇ ಕೊಟ್ಟಿರೋದು. ಆದರೆ ನಾ ಹೇಳ್ದಂಗೆ ಕೇಳಿದ್ರೆ ಮಿಕ್ಕಿರೋ 2,40,000 ರೂಪಾಯಿನ ನೀವು ನನಗೆ ವಾಪಸ್ ಕೊಡೋದೇ ಬೇಡ. ನೀವಿವಾಗ ಏನ್ ಹೇಳ್ತಾ ಇದ್ದೀರೋ ನನಗ್ ಚೂರೂ ಅರ್ಥನೇ ಆಗ್ತಾ ಇಲ್ಲ ರೀ. ಇಲ್ಲಿ ನೋಡಿ, ನನ್ನ ಜೊತೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಉಳಿದಿರೋ EMI 2,40,000 ರೂಪಾಯಿನ ನೀವು ನನಗೆ ವಾಪಸ್ ಕೊಡೋದೇ ಬೇಡ. ಆ ಒಡವೆನೂ ನಿಮ್ಮದೇ ಆಗತ್ತೆ, ಮಿಕ್ಕಿರೋ ಕಾಸು ಕಟ್ಟೋದು ಬೇಡ. ಏನು ಓಕೆನಾ? ಏನ್ರಿ ಇದು? ನನ್ನತ್ರ ಈ ತರ ಮಾತಾಡ್ತಾ ಇದ್ದೀರಾ ನೀವು? ನೀವು ಈ ತರ ಮಾತಾಡ್ತೀರಂತ ನಾನ್ ಕನ್ಸಲ್ಲೂ ಅಂದ್ಕೊಂಡಿಲ್ಲ ರೀ. ನಿಮ್ಮನ್ನ ಒಳ್ಳೆಯವ್ರು ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ, ಅವಸರ ಎಲ್ಲ ಪಡೋದು ಬೇಡ. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ನೀವೇನೇ ಮಾಡಿದ್ರೂ ಇಷ್ಟು ಕಾಸು ನಿಮ್ಮಿಂದ ಕಟ್ಟಕ್ಕಾಗಲ್ಲ. ಹಾಗಿರೋವಾಗ ನೀವು ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ನನಗೆ ಕೊಡಬೇಕಾಗಿರೋ ಕಾಸನ್ನ ನಾನು 1 ನಯ ಪೈಸೆನೂ ನಿಮ್ಮ ಹತ್ರ ವಾಪಸ್ ಕೇಳಲ್ಲ. ನಾನು ನಿಮ್ಮ ಹತ್ರ ಕೊಟ್ಟಿದ್ದ ಗೋಲ್ಡ್ ಚೈನು ನಿಮ್ಮದೇ ಆಗೋಗುತ್ತೆ. ಆಯ್ತು ಮೇಡಮ್, ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ನಿಮ್ಮನ್ನ ನಾನು ನಾಳೆ ಬಂದು ಮೀಟ್ ಮಾಡ್ತೀನಿ, ಸರಿನಾ? ಬರ್ತೀನಿ. ನೀವೊಂದು ಒಳ್ಳೆ ನಿರ್ಧಾರ ತಗೊಳ್ತೀರಾ ಅಂತ ನಾನು ನಂಬ್ತೀನಿ. ಏಮಾರಿಸ್ಬೇಡಿ. ಏನೇ ಇದು? ಹ? ಡೋರ್ ತೆಗ್ದಿಟ್ಕೊಂಡು ನೀನೇನೇ ಯೋಚನೆ ಮಾಡ್ತಾ ಇದೀಯಾ? ಅದು ಏನೂ ಇಲ್ಲ ರೀ. ಸರಿ, ಹೋಗಿ ಟೀ ಮಾಡ್ಕೊಂಡು ತಗೊಂಬಾ. ಆಯ್ತು ರೀ. ತಗೊಳ್ಳಿ. ಏನಾಯ್ತೆ? ಮಖ ಬಾಡಿ ಹೋದಂಗಿದೆ. ಅದು ಹಾಗೆಲ್ಲ ಏನೂ ಇಲ್ಲ ರೀ. ಸರಿ, ಹೋಗಿ ಡಿನ್ನರ್ಗೆ ಏನಾದರೂ ರೆಡಿ ಮಾಡಿಡು. ಸರಿ ರೀ. ಅದೆಲ್ಲ ಬಿಡು, ಜಾಬ್ ಏನಾದರೂ ಟ್ರೈ ಮಾಡಿದ್ಯಾ? ಟ್ರೈ ಮಾಡ್ತಾನೇ ಇದೀನ್ರಿ, ಆದ್ರೆ ಜಾಬೇ ಸಿಗ್ತಾನೇ ಇಲ್ಲ. ಸರಿ, ಯೋಚನೆ ಮಾಡಬೇಡ, ಬಿಡು, ನೀನು ಹೋಗು. ಆಯ್ತು ರೀ.
ಏನಂದ್ರೆ ತಗೊಳ್ಳಿ ಹಾಲು. ಕೊಡು. ನೀನು ಕುಡ್ದಿಯದನು? ಇಲ್ಲ ರೀ, ನನಗ್ ಬೇಡ ರೀ. ಏನಾಯ್ತು ಇವಳಿಗೆ? ಯಾಕೆ ಬಂದಾಗ್ಲಿಂದ ಒಂಥರ ಇದ್ದಾಳೆ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಧನಲಕ್ಷ್ಮಿ, ಬಂದೆ ರೀ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹುಷಾರಾಗಿರು, ಸರಿನಾ? ಆಯ್ತು ರೀ. ಡೋರ್ ಲಾಕ್ ಮಾಡ್ಕೋ. ಸರಿ ರೀ. ಬಾಯ್. ಸ್ವಲ್ಪ ಇಲ್ಲೇ ಇರಿ, 1 ನಿಮಿಷ ಬರ್ತೀನಿ. ತಗೊಳ್ಳಿ ನಿಮ್ ಚೈನ್. ಏನ್ರಿ ಇದು? ನಿಮ್ ಚೈನ್ ನನಗ್ ಬೇಡ ರೀ. ತಗೊಂಡ್ ಆಚೆ ಹೋಗಿ ಮೊದ್ಲು. ಏನ್ರಿ ಇದು? ಏನಾಯ್ತು? ನೀವು ನಾನು ಸಪೋರ್ಟ್ ಮಾಡ್ತೀರಾ ಅಂತ ನೋಡಿದ್ರೆ ನೀವೇನೋ ನಾ ಕೊಟ್ಟಿದ್ದ ಚೈನ್ನ ನನಗೆ ವಾಪಸ್ ಕೊಡ್ತಾ ಇದೀರಾ. ಮತ್ತಿನ್ನೇನ್ರಿ, ನೀವ್ ನನ್ನ ಹತ್ರ ಈ ತರ ಮಾತಾಡ್ತೀರಂತ ನಾನ್ ಚೂರು ಅಂದ್ಕೊಂಡಿಲ್ಲ. ನನ್ ಫ್ರೆಂಡ್ ರೆಫರ್ ಮಾಡಿದ್ಲಂತ ನೀವ್ ಒಳ್ಳೆಯವ್ರು ಅಂದ್ಕೊಂಡಿದ್ದೆ. ನೀವ್ ನನ್ನ ಹತ್ರ 1 ರೂಪಾಯಿ ಕೂಡ ತಗೊಳ್ದೆ ಒಡವೆ ಕೊಟ್ರಲ್ಲ, ಆ ನಂಬಿಕೆನ ನಾನು ಕಾಪಾಡ್ಬೇಕು ಅಂದ್ಕೊಂಡೆ ರೀ. ಆದ್ರೆ ನೀವ್ ಇದನ್ನೆಲ್ಲ ದೇಹಕ್ಕೋಸ್ಕರ ಮಾಡಿದ್ರಿ ಅಂತ ಗೊತ್ತಾದ ತಕ್ಷಣ ನಿಮ್ ಮೇಲಿದ್ದ ಮರ್ಯಾದೆನೇ ಹೊರಟೋಯ್ತು. ನೀವ್ ಕೊಟ್ಟಿದ್ ಒಡವೆಗೆ ತಿಂಗಳು ಕರೆಕ್ಟಾಗಿ EMI ಕಟ್ಟೆ ಇದ್ದಿದ್ದು ನನ್ ತಪ್ಪೇ ರೀ. ಆದ್ರೆ ಇಂಥ ನೀಚವಾದ ಕಾರಣಕ್ಕೋಸ್ಕರ ಅದು ದೊಡ್ಡ ತಪ್ಪು. ಯಾಕಂದ್ರೆ ನನಗೆ ನನ್ ಮಾನದ್ಕಿಂತ ಈ ಒಡವೆ ಎಲ್ಲ ಏನು ವಿಷಯನೇ ಇಲ್ಲ ರೀ. ಒಂದು ಹೆಣ್ಣಿನ ಪರಿಸ್ಥಿತಿನ ನಿಮಗೆ ಬೇಕಾದಾಗೆ ಯೂಸ್ ಮಾಡ್ಬೇಕು ಅಂದ್ಕೊಂಡ್ರಲ್ಲ, ನಿಮ್ ಟ್ಯಾಕ್ಟಿಕ್ಸ್ ಎಲ್ಲ ನನ್ನ ಹತ್ರ ಸರಿ ಹೋಗಲ್ಲ ರೀ. ನಿಮ್ ಒಡವೆನ ನಿಮಗೆ ತಿರ್ಗಾ ಕೊಟ್ಬಿಟ್ಟೆ. ಮೊದ್ಲು ಇಲ್ಲಿಂದ ಆಚೆ ಹೋಗಿ. ದಯವಿಟ್ಟು ನಿಮ್ ಮುಖನ ನನಗ್ ಯಾವತ್ತೂ ತೋರಿಸ್ಲೇಬೇಡಿ. ನಿಮ್ ಮಖನ ನಾನ್ ಇನ್ನು ಮುಂದೆ ಯಾವತ್ತೂ ನೋಡಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಒಳ್ಳೆಯವ್ರ ಜೊತೆ ನಾವು ಸೇರ್ಕೊಂಡ್ರೆ ನಮ್ ಸುತ್ತಲೂ ಎಲ್ಲ ಒಳ್ಳೇದೇ ನಡೆಯತ್ತೆ ರೀ. ಆದ್ರೆ ನಿಮ್ಮಂತವ್ರ ಜೊತೆ ಎಲ್ಲ ಸೇರ್ಬಿಟ್ರೆ ಜೀವನನೇ ಹಾಳಾಗೋಗತ್ತೆ ರೀ. ಸ್ವಲ್ಪ ದಯವಿಟ್ಟು ಇಲ್ಲಿಂದ ಆಚೆ ಹೋಗ್ತೀರಾ? ಇದಕ್ಕಿಂತ ಮೇಲೆ ನನ್ನ ಮಾತಾಡಿಸ್ಬೇಡಿ. ಮೊದ್ಲು ಆಚೆ ಹೋಗಿ. ನೀವೀಗ ಹೊರಡ್ತೀರಾ ಇಲ್ಲ ಪೊಲೀಸಿನ್ ಕರೀಲಾ? ಛೇ, ನನ್ನ ಯಜಮಾನ್ರು ಎಷ್ಟು ನನಗ್ ಬುದ್ಧಿ ಹೇಳಿದ್ರು. ನಾನೇ ಹುಚ್ಚಿಡ್ದವ್ರ ತರ ಅವ್ರ ಮಾತೇ ಕೇಳಲಿಲ್ಲ. ಒಡವೆ ಹಾಕೊಂಡ್ರೇನೆ ಗೌರವ ಕೊಡ್ತಾರೆ ಅಂದ್ಕೊಂಡಿದ್ದು ಎಲ್ ತಗೊಂಬಂದ್ ನಿಲ್ಸ್ಬಿಟ್ಟಿದೆ. ಇನ್ನು ಮುಂದೆ ಈ ತರ ನಕಲಿ ಗೌರವಕ್ಕೆ ಯಾವತ್ತೂ ಆಸೆ ಪಡಬಾರ್ದು. ಇನ್ನು ಮುಂದೆ ಜೀವನದ ಒಂದೊಂದು ಹೆಜ್ಜೆನೂ ಎಚ್ಚರಿಕೆಯಿಂದ ಇಡಬೇಕು.